ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ 2 ಎಕರೆ ಮಾರುವಂಥ ಜಮೀನು. ಜೊತೆಗೆ ಈ ಜಮೀನಲ್ಲಿ ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ 2 ಎಕರೆ ಮಾರುವಂಥ ಜಮೀನು. ಜೊತೆಗೆ ಇದು ವೇದವತಿ ನದಿಗೆ ಕೇವಲ 1 ಕಿಲೋಮೀಟರ್ ಆಗುತ್ತೆ. ನೀವು ಇಲ್ಲಿ ಸುತ್ತಮುತ್ತಲು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಇಲ್ಲಿ ನೀರಿನ ಸೋರ್ಸ್ ಚೆನ್ನಾಗಿದೆ ಅಂತ. ಇದು ಇಲ್ಲಿಂದ ಕೇವಲ ವಿಲೇಜ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಅಂದರೆ 2 ವಿಲೇಜ್ಗಳ ಮಧ್ಯೆ ಇರುವಂಥ 2 ಎಕರೆ ಮಾರುವಂಥ ಜಮೀನು. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ತುಂಬ ನೀಟಾಗಿ ನೋಡ್ರಿ, ಇವಲ್ಲಿ ತೆಂಗು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ ಅಂತ ಅರ್ಥ. ಯಾಕೆಂದರೆ ಇಲ್ಲಿ ಅಣೆಕಟ್ಟು ಇದೆ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ವೇದಾವತಿ ನದಿಗೆ ಅಣೆಕಟ್ಟು ಇದೆ. ಅಲ್ಲಿ ಯಾವಾಗಲೂ ಕೂಡ ನೀರಿರುತ್ತೆ. ಆದ್ದರಿಂದ ಈ ಜಮೀನಲ್ಲಿ ನೀರಿನ ಸೋರ್ಸು ತುಂಬ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಇನ್ನು ಇದು ತಾರ್ ರೋಡ್ ಅಟ್ಯಾಚ್ ಇರೋದ್ರಿಂದ ಒಂದಿಷ್ಟು ಮುಂದೆ ನಿಮಗೆ ಯೂಸ್ ಕೂಡ ಚೆನ್ನಾಗಿ ಆಗುತ್ತೆ. ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ನೋಡಿರಿ, ನಿಮಗೆ ಅಲ್ಲಿ ಮನೆಗಳು ಕಟ್ಕೊಂಡು ಜಮೀನುಗಳಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಇಲ್ಲಿ ಬೆಳೆಯನ್ನು ಬೆಳಿಬೋದು. ಜೊತೆಗೆ ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಮಣ್ಣು. ಎರಡನೇದಾಗಿ ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ನೋಡಿರಿ. ಇಲ್ಲಿ ಉಳುಮೆ ಮಾಡಿಲ್ಲ, ಪಕ್ಕದಲ್ಲಿ ಉಳುಮೆ ಮಾಡಿದ್ದಾರೆ. ನಿಮ್ಗೆ ಆದ್ದರಿಂದ ಮಣ್ಣು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಇದು ಉಳುಮೆ ಮಾಡಿಲ್ಲ. ಸ್ವಲ್ಪ ಸಣ್ಣ ಕಲ್ಲಿದೆ, ಇದೇನು ಅದೇ ಥರ ದೊಡ್ಡ ಇಶ್ಯೂ ಆಗಲ್ಲ. ಮಣ್ಣು ಅಂದರೆ ಉಳುಮೆ ಮಾಡಿದ್ರೆ ಅದು ಯಾವುದು ಭೂಮಿಯೊಳಗೆ ಮುಚ್ಕೊಂಡು ಹೋಗುತ್ತೆ. ಆ ಕಡೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ. ಪ್ಯೂರ್ ರೆಡ್ ಸಾಯಿಲ್. ಅಕ್ಕಪಕ್ಕದಲ್ಲಿ ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲೇ, ತುಂಬ ಚೆನ್ನಾಗಿದೆ. ನೀವೊಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಡಿ, ನಿಮಗೆಲ್ಲವೂ ಕೂಡ ಮಾಹಿತಿ ಸಿಗುತ್ತೆ. ಇನ್ನು ಮೂರನೇದಾಗಿ ಇದು ST ಪಿತ್ರಾರ್ಜಿತ. ನಾನು ನಿನಗೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಜನರಲ್ ಆದರೆ ಜನರಲ್ಲು, ST ಆದರೆ ST ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ಇದು ಈ ಜಮೀನು ಅಂದರೆ 2 ಎಕರೆ ಇರುವಂಥ ಜಮೀನು, ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು ನಿಮಗೆ ST ಪಿತ್ರಾರ್ಜಿತ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ಯಾಕೆಂದರೆ ತಾರ್ ರೋಡ್ ಅಟ್ಯಾಚ್ ಇದೆ, ಜೊತೆಗೆ ನೀರಿನ ಸ್ಥಿತಿ ಚೆನ್ನಾಗಿದೆ, ಜೊತೆಗೆ ರೋಡ್ ಬಿಡ್ತು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಮಧ್ಯದಲ್ಲಿ ನೀವು ಕೋಳಿ ಫಾರಮ್ ಮಾಡ್ಕೋಬೋದು 2 ಎಕರೆಯಲ್ಲಿ ಸಣ್ಣದಾಗಿ. ಇಲ್ಲ ಅಡಿಕೆ, ತೆಂಗು, ಬಾಳೆ ಯಾವುದೇ ಬೆಳೆ ಬೆಳೆದರೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಅಕ್ಕಪಕ್ಕದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ವೀಡಿಯೋದಲ್ಲಿ ಎಷ್ಟು ಹೇಳಿದ್ರು ನಿಮಗೆ ಅಷ್ಟೊಂದು ಕ್ಲಾರಿಟಿ ಕೊಟ್ಟಿರೋಕ್ಕಾಗಿರಲ್ಲ. ದಯವಿಟ್ಟು ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಡಿ, ಜೊತೆಗೆ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ನಾವು ಕೊಡುವಂಥ ಮಾಹಿತಿ ಜೊತೆಗೆ ನೀವು ಕೂಡ ಕೆಲವೊಂದಿಷ್ಟು ಮಾಹಿತಿ ಕಲೆ ಹಾಕಿದರೆ ಎಲ್ಲವೂ ಕೂಡ ಕ್ಲಿಯರ್ ಕಟ್ಟಾಗಿರುತ್ತೆ. ಇನ್ನು ಇಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಚಳ್ಳಕೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ. ಪಾವಗಡ ರೋಡಿಂದ ಹೋಗಬೇಕಾಗುತ್ತೆ ಈ ಜಮೀನಿಗೆ. ಚಳ್ಳಕೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 220 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ 50 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಜಮೀನಿಗೆ 1 ಎಕರೆ, ಮತ್ತೆ ಹೇಳ್ತಾ ಇದ್ದೀನಿ 1 ಎಕರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೂ ಅನ್ನಿಸ್ತು. ಆದರೆ ನೀರಿನ ಸ್ಥಿತಿ ಜೊತೆಗೆ ರೋಡ್ ವಿಡ್ತು, ದಾರಿ ತಾರ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಈ ಭಾಗದಲ್ಲೆಲ್ಲ ಈ ರೇಟ್ ನಡೆಯುತ್ತಂತೆ. ನೀವು ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿ. 1 ಎಕರೆ 20 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ತಾರ್ ರೋಡು ಅಟ್ಯಾಚ್ ಇರೋದ್ರಿಂದ ಜಾಸ್ತಿ ಹೇಳ್ತಾ ಇದ್ದಾರೆ. ನೀರಿನ ಸ್ಥಿತಿ ವೇದಾವತಿ ನದಿ ಹತ್ತಿರ ಇರೋದ್ರಿಂದ ಅದು ಕೂಡ ಇದಕ್ಕೆ ಪ್ಲಸ್ ಪಾಯಿಂಟು. ಜೊತೆಗೆ ನನಗಿಷ್ಟ ಆಗದೆ ಇರೋದಂದರೆ ಸ್ವಲ್ಪ ಚಳ್ಳಕೆರೆಯಿಂದ 20 ಕಿಲೋಮೀಟರ್ ಆದರೂ ಕೂಡ ರೇಟ್ ಜಾಸ್ತಿ ಆಯ್ತಲ್ಲ, ಅದೊಂದು ನನಗಿಷ್ಟ ಆಗಲಿಲ್ಲ. ಅದು ಬಿಟ್ಟರೆ ಇನ್ನು ಉಳಿದಿರೋ ಯಾವ ಅಂಶಗಳ ಬಗ್ಗೆಯೂ ಕೂಡ ಮೈನಸ್ ಹುಡ್ಕೋಕ್ಕೆ ಆಗೋದೇ ಇಲ್ಲ. ನೀರು, ಮಣ್ಣು ಎಲ್ಲವೂ ಕೂಡ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ನೋಡಿ, ಅದ್ಭುತವಾಗಿದೆ ಲೊಕೇಶನ್ ಕೂಡ. ಮಣ್ಣು ಪ್ಲೇಸು, ಅಲ್ಲಲ್ಲೇ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಜೀವನ ಮಾಡ್ತಾ ಇರೋದು ನನಗಿದು ತುಂಬ ಇಷ್ಟ ಆಯಿತು. ಇನ್ನು ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ
ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.